ಕಲ್ತಿದ್ದ ಅದು ನನ್ನ ಹೆಮ್ಮೆ. ಈ ಸಾಲಿ ಮೇಲೆ ನಮಗೆ ಇಷ್ಟ ಪ್ರೀತಿ ಅಂದ್ರ ಈ ಸಾಲಿಗೆ ಒಂದೊಂದು ಕೋಣೆದಾಗೂ ಒಂದೊಂದು ಭಾವನೆ ಅದಾವು. ಒಂದೊಂದು ಕೋಣೆದಾಗೂ ಒಂದೊಂದು ಭಾವನೆ ಅದಾಳು. ಈ ಶಾಲಿ ಒಂದು ನಿರ್ಜೀವ, ಆದ್ರೆ ಈ ನಿರ್ಜೀವಕ ಜೀವ ತುಂಬಿದ ಮಹಾನ್ ವ್ಯಕ್ತಿಗಳಂದ ಶಿಕ್ಷಕರ ಬಗ್ಗೆ ಹೇಳಕ್ ಕೂತ್ರ ಇಡೀ ದಿನ ಆದ್ರೂ ಸಾಲಂಗಿಲ್ಲ. ಯಾಕಂದ್ರೆ ನಾ ಈ ಶಾಲೆಗೆ ಸೇರಿದಾಗ ನನ್ನ ಕೈಯಾಗ ಒಂದು ಪೆನ್ನು ಹಿಡಿಯಕ್ ಬರ್ತಿರ್ಲಿಲ್ಲ. ಅವಾಗ ಒಂದು ಕಲ್ಲಿನಂತ ಇದ್ದು ನಮ್ಮನ್ನ ಸುಂದರ ಮೂರ್ತಿಯನ್ನಾಗಿಸಿ ಮಾಡಿದವ್ರ ನಮ್ಮ ಶಿಕ್ಷಕರ. ಅದಕ್ಕ ಹಳೆ ಹಿರಿಯರ ಒಂದು 4 ಸಾಲುಗಳು ಹೇಳಿದರು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರು ಅಂದ್ರೆ ಒಬ್ಬ ವ್ಯಕ್ತಿ ಅಷ್ಟೇ ಅಲ್ಲ, ಅಜ್ಞಾನದ ಕತ್ತಲೆ ಕಳೆದು ಸಜ್ಞಾನದೊಳಗೆ ಕರೆದುಕೊಂಡು ಹೋಗುವಂತ ಶಕ್ತಿಯೇ ಗುರು. ಅಂತ ಗುರುಗಳು ನಮ್ಮ ಶಾಲೆಗೆ ಅದಾರು. ಗುರು ಅಂದ್ರೆ ಬರೀ ಗುರುಗಳು ಅಷ್ಟೇ ಅಲ್ಲ, ಗುರುಮಾತೆಯರು ಕೂಡ. ನಮ್ಮ ಶಿಕ್ಷಕರು ಹೆಂಗಪ್ಪ ಅಂತಂದ್ರ ನಾವು ಯಾವಾಗೂ ಯಾವ್ದೋ ವಿಷಯ ತಿಳಿಲಿಲ್ಲ ಅಂತ ಹೇಳಿದ್ರ ಯಾವ್ದು ಟೈಮ್ದಾಗ ತಿಳಿಸ್ತಾರು. ಮತ್ತ ನಾವ್ ಯಾವ್ದು ಕಾರ್ಯಕ್ರಮಕ್ಕ ಅಥವಾ ಸ್ಪರ್ಧೆಗೆ ಭಾಗವಹಿಸ್ತೇವಂದ್ರ ಅದ್ ಎಷ್ಟಾ ದೂರ ಇದ್ರ ಬಿ ಅಲ್ಲಿ ಕರ್ಕೊಂಡು ಹೋಗ್ತಾರು. ನಾವು ಅವ್ರನ್ನ ಇಷ್ಟ ಕಾಡ್ಸಿದೇವಲ್ಲ, ನಮ್ಮಷ್ಟು ಅವ್ರನ್ನ ಯಾರೂ ಕಾಡ್ಸಿರ್ಲಿಲ್ಲ. ನನ್ನ ಅನುಭವದ ಪ್ರಕಾರ ನಾ ಹೇಳುದಂದ್ರ, ನಾ 7ನೇತಿ ಇದ್ದಾಗ ನಮ್ ಶಾಲೆಗೆ ಹೈಸ್ಕೂಲ್ ಇರ್ಲಿಲ್ಲ. ಅವಾಗ ನಮ್ ಸೋರ್ಗಳಿಗೆ ಹೈಸ್ಕೂಲ್ ಮಾಡಾಕ ಮತ್ತ ಈಗ 10th ಅಪ್ರೂವಲ್ ಮಾಡಾಕ ನಮ್ ಸೋರ್ಗಳು ಇಷ್ಟ ಕಷ್ಟಪಟ್ಟಾರಲ್ಲ, ಅವರಿಗೆ ನಮ್ಮ 10ನೇತೆ ವಿದ್ಯಾರ್ಥಿನಿಯರ ಪರವಾಗಿ ಎಲ್ಲರಿಂದ ವಿಶೇಷ ಧನ್ಯವಾದಗಳು. ಈ ಹೈಸ್ಕೂಲ್ ಆದ ಬಳಕ ಬಿ ನಮ್ಮ ಎಲ್ಲಾ ಶಿಕ್ಷಕರು ಬಿ ಚಲೋ ಸಿಕ್ಕರು. ಇವರಿಂದ ನಮ್ಮ ವಿದ್ಯಾಭ್ಯಾಸನೂ ಚಲೋ ನಡೆಯತೈತಿ. ಒಟ್ಟಾರೆ ನಮ್ಮ ಪ್ರೈಮರಿ ಹಾಗೂ ಹೈಸ್ಕೂಲ್ ಶಿಕ್ಷಕರ ಬಗ್ಗೆ ಹೇಳ್ಬೇಕಂದ್ರ ನಮಗ್ ನಮ್ ಸೋರ್ಗಳು ಬರೀ ಪುಸ್ತಕ ಜ್ಞಾನ ಅಷ್ಟೇ ಹೇಳ್ಕೊಟ್ಟಿಲ್ಲ, ಈ ಸಮಾಜದಾಗ ಹೆಂಗ್ ಬದುಕಬೇಕು ಮತ್ತ ನಮ್ಮ ಗುರಿ ಹೆಂಗಿರಬೇಕು ಮತ್ತು ಹಿರಿಯರಿಗೆ ಹೆಂಗ್ ಗೌರವ ಕೊಡಬೇಕು ಅದನ್ನೂ ಕಲಿಸ್ಕೊಟ್ಟಿದಾರು. ಅಂದ ಹಳೆ ಗಾದೆ ಮಾತು ಪ್ರಕಾರ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಅಂತಾರು. ಹಂಗ ನಮ್ಮ ಸಾವಿರಾರು ಕನಸುಗಳ ಹಿಂದೆ ನಮ್ಮ ಶಿಕ್ಷಕರದಾರು. ಇಂಥ ಸಾಲಿಗೆ ಸೇರಾಕ ನಾ ಪುಣ್ಯ ಮಾಡಿರ್ಬೇಕು. ಆದ್ರ ನನ್ನ ಶಿಕ್ಷಣವನ್ನ ಮುಂದುವರಿಸಬೇಕಾದ್ರ ಈ ಶಾಲೆ ಬಿಟ್ಟು ಹೋಗಬೇಕು. ನಾ ಕೊನೆಯದಾಗಿ ಕೇಳ್ಕೊಳ್ಳೋದೇನಂದ್ರ, ನಮ್ಮಿಂದ ಹೈಸ್ಕೂಲ್ ಹಾಗೂ ಪ್ರೈಮರಿ ಶಿಕ್ಷಕರಿಗೆ ಏನಾದ್ರೂ ತೊಂದರೆ ಇದ್ರ ದಯಮಾಡಿ ಕ್ಷಮಿಸ್ರಿ ಅಂತ ಕೇಳ್ಕೊತಾ ನಮ್ಮ ಆಸೆ ಏನಂದ್ರ, ಈ ನಮ್ಮ ಮಹಾದೇವ ಶಿಕ್ಷಣ ಸಂಸ್ಥೆ ಒಂದು ದೊಡ್ಡದಾಗಿ ಅಭಿವೃದ್ಧಿ ಹೊಂದಬೇಕು. ಅದು ಮತ್ತು ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಶಾಲೆಯಾಗಿ ಹೊರಹೊಮ್ಮಬೇಕು. ಇದೇ ನಮ್ಮೆಲ್ಲರ ಆಸೆ. ಇಷ್ಟು ಹೇಳಿ ನನ್ನ ಒಂದೆರಡು ಗೆಳೆಯರ ಜೊತೆಗೆ ಆಟವಾಡಿದ ಕ್ಷಣಗಳು ಎಂದೂ ಮರೆಯದ ನೆನಪನ್ನು ತಂದು ಕೊಟ್ಟಿವೆ. ಕೇವಲ ಮಣ್ಣಿನ ಮುದ್ದೆಗಳಾಗಿ ಬರುವ ಎಲ್ಲ ವಿದ್ಯಾರ್ಥಿಗಳನ್ನು ಸಮಾನ ಮನಸ್ಥಿತಿಯಿಂದ ಸ್ವೀಕರಿಸಿ ತಿದ್ದಿ ತೀಡಿ ಬುದ್ಧಿ ಹೇಳಿ ಒಂದು ಸುಂದರ ಮೂರ್ತಿಯನ್ನಾಗಿಸುವ ಕೀರ್ತಿ ನಿಮ್ಮೆಲ್ಲ ಶಿಕ್ಷಕರಿಗೆ ಸಲ್ಲುತ್ತದೆ. ಮುಂದೆ ಗುರಿಯಿರಿಸಿಕೊಳ್ಳಿ, ನಿಮ್ಮ ಹಿಂದೆ ನಾವಿದ್ದೇವೆ. ಶಿಕ್ಷಣವು ಹುಲಿಯ ಹಾಲಿದಂತೆ, ಕುಡಿದವರು ಗರ್ಜಿಸಲೇಬೇಕು. ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಆಯುಧ ಎಂದರೆ ಶಿಕ್ಷಣ. ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ. ಈ ವೇದಿಕೆಯ ಮೇಲೆ ಆಸೀನರಾಗಿರುವ ಅತಿಥಿಗಳೇ, ಪ್ರಾಂಶುಕಿ ಸರ್ವಜ್ಞ, ಇಂದು ನಮ್ಮ ಬೀಳ್ಕೊಡುಗೆ ಸಮಾರಂಭ. ಈ ದಿನವನ್ನು ನೆನೆಸಿಕೊಂಡರೆ ದುಃಖ ನಿಲ್ಲದು. ಇಂದು ಈ ಶಾಲೆಯಲ್ಲಿ ಕೊನೆಯ ದಿನ, ಆದರೂ ಇಲ್ಲಿನ ನೆನಪುಗಳು ಶಾಶ್ವತ. ಏಕೆಂದರೆ ಇಲ್ಲಿನ ಶಿಕ್ಷಕರು ಪಠ್ಯದ ವಿಷಯದ ಜೊತೆಗೆ ಜೀವನದ ಪಾಠವನ್ನು ಕಲಿಸಿದ್ದಾರೆ. ಶಿಕ್ಷಕರು